ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗಂತೂ ನನಗೆ ಬರೋದು ಸಾಕಾತ್ರಿ. ನಾನು ಹಿಂದಿನ ವ್ಲಾಗ್ ನೋಡಿರ್ಬೋದು, ನನ್ನಂತೂ ಬರೋದು ಸಿಕ್ಕಾಪಟ್ಟೆ ಇತ್ತು. ಸೊ ಬರೋದು ಸಾಕಾತ್ರಿ ನನಗೆ. ಇವಾಗ ಹೊಟ್ಟೆನೂ ಹಸಿ ಆಗ್ತೈತಿ. ಒಂದು ಮಾವಿನ ಹಣ್ಣು ತಿಂದೆ ರೀ ನಾನು. ಮಾವಿನ ಹಣ್ಣು ತಿಂದರೆ ನಾನು ಹೊಟ್ಟೆ ಏನು ನಿಂದಿರಲಿಲ್ಲ ರೀ. ಅಂದ್ರೆ ಮಾವಿನ ಹಣ್ಣು ತಿಂದು ಒಂದು 15 ನಿಮಿಷಕ್ಕಂದ್ರೆ ನನಗೆ ಮತ್ತೆ ಹೊಟ್ಟೆ ಹಸಿ ರೀ. ಸೊ ಇವಾಗ ನಾನು ಮ್ಯಾಗಿ ಮಾಡ್ಬೇಕಂತ ಅಂದ್ಕೊಂಡೇನಿ. ನನಗೆ ಗೊತ್ತು ಮನ್ಯಾಗ ಮಮ್ಮಿ ಮತ್ತು ಅಜ್ಜಿ ಬೈತಾರೆ ಅಂತಂದು. ಅಂದರೂ ನನಗೆ ತಿನ್ಬೇಕಂತ ಅನ್ಸಾತೈತಿ. ಹೊಟ್ಟೆ ಹಸಿ ಆಗ್ತೈತಿ. 2 ಮಿನಿಟ್ಸ್ ಒಳಗೆ ರೆಡಿ ಆಗುವಂತಹ ಮ್ಯಾಗಿನ ನಾನಿವಾಗ ಮಾಡ್ಕೊಂಡು ತಿಂತೇನೆ ರೀ. ಇದು ಅನ್ವ ಹೋಮ್ವರ್ಕ್ ಮಾಡ್ಕೊಂತಿದ್ ನೀನು ಏನು ರೀ ಬರೀ ಅರ್ಶಿ ತಿನ್ನೋದ್ರೊಳಗೆ ಇರ್ತಾಳೆ. ಏನಾರ ಹೊಡ್ತಿದ್ದು ಬೇಜಾರಾಗ್ತ. ಹ್ಞೂ ನೋಡಿ ಹೌದನ. ಬರೋದು ಬೇಜಾರಾಗಿ ಮ್ಯಾಗಿ ತಿನ್ನೋದೀಗ. ಊಟ ಇಲ್ಲ, ಹೊಟ್ಟೆ ತುಂಬಿರ್ತೈತಿ. ಇದನ್ನ ಒಂದೆರಡು ರೊಟ್ಟಿ ಮಾಡ್ಕೊಂಡು ತಿನ್ಬೇಕಿಲ್ವ? ಏನು ತೊಗೊಂಡಲ್ಲ? ಜ್ಯೂಸ್. ಯಾವ್ದ್ರ ಜ್ಯೂಸ್? ಏನೋ ಒಂದ್ಬಿಟ್ಟ ಅಂತೇಳ್ರಿ ನೋಡ್ರಿ. ಜೀರಾ ಒಂದು ಹಾಕ್ಯಾವಕಂತ್ರಿ ಬಾಜು. ಜ್ಯೂಸ ತೊಗೊಂಡಿಲ್ಲ ನಾನಂತ. ಕೋಲ್ಡ್ ಚಲೋ ಇರುತ್ತೆ, ಸ್ನ್ಯಾಕ್ಸ್ ಟೈಮ್ ಇದು. ಹೌದನ? ಚಲೋ. ದಾದಿ ಮಗ್ಬೇಕು ಹಾಕ್ಯಾವಕ್ಕಲ್ಲ. ದಾದಿ ಮಕ್ಕೊಂಡ್ರ? ಒಲ್ವಾ ಒಲ್ಲಿ ಬಂದೆ ನಾನು ಮ್ಯಾಗಿ. ಆಪ ಒಳಗದಾನ? ಅಕ್ಕಿಗೆ ಇಟ್ಟಿಲ್ಲ? ಮೊನ್ನೆ ಆರ್ಡ್ರ್ ಮಾಡಿದ್ದಿದ್ದು. ಅದಕ್ಕೆಲ್ಲ ವೆಜಿಟೇಬಲ್ ಎಲ್ಲ ಹಾಕಬೇಕು. ಕ್ಯಾರೆಟು, ಅದು ವಟಾಣಿ. ಸಿಂಪಲ್ ಟೇಸ್ಟ್ ಇರುತ್ತೆ. ಸಿಂಪಲ್ ಆ್ಯಂಡ್ ಟೇಸ್ಟಿ. ಚಲೋ ಬಿಡುವ. ನಾನು ಹೇಳಿದ್ನಲ್ರಿ ಮಮ್ಮಿ ಮತ್ತು ಅಜ್ಜಿ ಬೈತಾರ ಅಂತಂದು. ಬೈದ್ರಿ, ಅವರ ಭಾಳ ಬೈದ್ರು. ಆದರೂ ನನಗೆ ಹೊಟ್ಟೆ ತುಂಬ್ತೀರಿ. ಅದಕ್ಕೆ ಇವಾಗ ನನಗೆ ಮಮ್ಮಿ ಅಷ್ಟೇ ಬೈದ್ರಿ. ಮ್ಯಾಗಿ ಮಾಡುವಾಗ ಅಜ್ಜಿನೂ ಬೈದ್ರಿ ಮಾಡ್ಕೋಬೇಡ ಅಂತಂದು. ನೀರು ಕುಡಿ ಅಂದ್ರೆ ನಾನು ನೀರ ಕುಡಿಯಲ್ಲ ರೀ. ನನಗೆ ಏನಾಯ್ತು, ನಾನು ನೀರ ಹೋಗಲ್ಲ ರೀ. ಅದಕ್ಕೆ ಇವಾಗ ಒಂದು ಬಾಟ್ಲ್ ಆರ್ಡ್ರ್ ಮಾಡೀನಿ ರೀ. ನಾನು ರಾತ್ರಿ ಕೆಮ್ಮು ಬಂದಾಗ ಹಂಗೆ ಮಕ್ಕೊಂಡ್ಬಿಡ್ತೀನಿ ರೀ. ನಾನು ಮತ್ತೊಂದೊಂದು ಸಲ ಹಂಗೆ ಬಿಟ್ಬಿಡ್ತೀನಿ. ಸೊ ನನ್ನ ಕಡೆನ ಬಾಟ್ಲ್ ಇತ್ತಪ್ಪ ಅಂತಂದ್ರೆ ನಾನು ನೀರು ಕುಡಿತೀನಿ ರೀ. ಕುಡಿಯಲ್ಲ ಅಂತೆಲ್ಲ ಕುಡಿತೀನಿ. ನನ್ನ ಕಡೆ ಬಾಟ್ಲ್ ಇರ್ಬೇಕು ರೀ. ಸೊ ಅವಾಗ ಕುಡಿತೀನಿ. ನನಗೆ ಬೇಜಾರು ಟೈಪ್ ಆಕೈತ್ರಿ. ಒಂಥರ ಬೋರ್ ಆಕೈತ್ರಿ ನನಗೆ ಇವಾಗ. ಇಲ್ಲಿ ಕುಂತು ಅಲ್ಲಿಂದ ತೊಗೊಂಡು ಬರೋದ. ಸೊ ಹಾಗಾಗಿ ನಾನು ನೀರಾಗ ಕುಡಿಯಲ್ಲ ರೀ ಜಾಸ್ತಿ. ಸೊ ಹಾಗಾಗಿ ಬೈತಾರೆ ನನಗೆ, ಊಟ ಮಾಡೋ ಹೊಟ್ಟೆ ತುಂಬ ನೀರು ಕುಡಿ ಅಂತಂದ್ರೆ. ನಾನು ಇವಾಗಂತೂ ರಾತ್ರಿ ಊಟನ ಮಾಡೋದಿಲ್ಲ ರೀ. ಬೆಳಗ್ಗೆ ಕಾಲೇಜ್ ಒಳಗೆ ಮಾಡಿದಷ್ಟೇ, ಮತ್ತು ಊಟನ ಮಾಡೋದಿಲ್ಲ ನಾನು. ಸೊ ಇವತ್ತು ನನಗೆ ಹೊಟ್ಟೆ ಹಸಿತಂದ್ರೆ ಸ್ವಲ್ಪ ಮ್ಯಾಗಿ ಏನು ಮಾಡ್ಕೊಂಡೆ ರೀ ನಾನು. ಸ್ಟಾರ್ಟ್ ಮಾಡಿಬಿಟ್ರೆ ಇಬ್ಬರೂ ಸೇರಿ ನನಗೆ ಎಷ್ಟು ಮ್ಯಾಗಿ ತಿಂದು ಮ್ಯಾಗಿ ನಂದೆ ಅಂದ್ರೆ. ನಾನು ಇವಾಗ 2ನೇ ಸತಿ ಇದು ಮಾಡಿದ್ದು. ಒಂದು ವಾರದೊಳಗೆ 2ನೇ ಸತಿ ಮಾಡಿದ್ದಷ್ಟೇ ನಾನು. ಅದರೊಳಗೆ ಸ್ಟಾರ್ಟ್ ಮಾಡಿಬಿಟ್ರೆ ಹೋಗಲಿ ಬಿಡು ಅಂತಂದು ಬಿಟ್ಟೆ ರೀ ನಾನು ಇವಾಗ. ಅದಕ್ಕೆ ಇವಾಗ ಬರ್ದು ಸುಸ್ತು ಆಗತ್ತಿತ್ತು ರೀ ನನಗೆ. ಹಾಗಾಗಿ ಇವಾಗ ನಾನು ಬಂದೇನಿ ರೀ ಮಕ್ಕೊಳಕ್ಕೆ. ಮತ್ತು ನಾನು ಇಲ್ಲಿ ನಮ್ಮ ಪಪ್ಪಾದ ಮಮ್ಮಿದು ಮತ್ತು ನಂದು ಹಾಸಿಗೆನೂ ಹಾಸಿದ್ದೆ ರೀ. ಯಾಕಪ್ಪ ಅಂತಂದ್ರೆ ಪಪ್ಪನ ಹಾಸ್ತಿದ್ರು. ಇವಾಗ ಪಪ್ಪ ಇದಕ್ಕೆ ಹೋಗ್ಯಾರ ರೀ ಕೆಲ್ಸಕ್ಕೆ. ಇನ್ನು ಲೇಟ್ ಆಗುತ್ತಂತ ಬರೋದು. ಸೊ ಹಾಗಾಗಿ ನಾನು ಸ್ವಲ್ಪ ಹೆಲ್ಪ್ ಆಗುತ್ತಾ ಅಂಥೇಳಿ ಅವ್ರಿಗೂ ಹಾಸೀನಿ ರೀ. ಇಲ್ಲಿ ಈ ಸೈಡು ಪಪ್ಪಾದ ಹಾಸೀನಿ ನಾನು ಹಾಸಿಗೆ ಮಲ್ಕೊಳಕ್ಕೆ. ಮತ್ತು ಈ ಸೈಡು ಮಮ್ಮಿದು, ಮತ್ತು ಆ ಸೈಡು ನಂದ್ರಿ. ನಾನು ಈ ಸೈಡ್ ಮಚ್ಚರ್ದಾನಿನೂ ಹಾಸ್ಕೊಂಡೇನಿ ರೀ ಇವಾಗ ಮಕ್ಕೊಳ್ಳೋಣ್ರಿ. ನಾಳೆ ಬೆಳಗ್ಗೆ ಜಲ್ದಿನೂ ಹೇಳ್ಬೇಕಲ್ಲ ರೀ. ಹಾಗಾಗಿ ಇವಾಗ ಮಕ್ಕೊಂಡ್ರಿ ಜಲ್ದಿ. ಸೊ ಗುಡ್ ನೈಟ್ ಗೈಸ್. ನಾಳೆ ಬೆಳಗ್ಗೆ ನಿಮ್ಗೆ ಸಿಗ್ತೇನೆ ರೀ ಮಾರ್ನಿಂಗ್ ಒಳಗೆ. ಮತ್ತು ನಾನು ನಿಮ್ಮ ಜೊತೆ ಅಂತೂ ಶೇರ್ ಮಾಡ್ಕೊಂಡೇನಿ ರೀ. ಮತ್ತು ಇನ್ನೊಂದು ಸಲ ಶೇರ್ ಮಾಡ್ಕೊತೀನಿ. ಕಮೆಂಟ್ ಹಾಕೋರಿ ಎಷ್ಟು ಸತಿ ಹೇಳ್ತಿ ಅಂತಂದು. ಸೊ ವರ್ಕ್ ಅಂತೂ ಸಿಕ್ಕಾಪಟ್ಟೆ ಕೊಡತ್ತಾರ ರೀ. ಬರ್ಯಾಕೆ ಆಗವಲ್ತ. ಆಪನ ಕೈಲಿ ಬರೆಸ್ಬೇಕಂತಂದ್ರೆ ಅಲ್ಲ ಆಪನೂ ಅದ ಕಾಲೇಜ್ ಒಳಗೆ ಕಲ್ತಲ್ಲ ರೀ. ಅಕ್ಷರ ಹ್ಯಾಂಡ್ ರೈಟಿಂಗ್ ಅವರು ತಿಳ್ಕೊಂಡ್ಬಿಡ್ತಾರೆ ರೀ ಇವಾಗ ಎಲ್ಲ ಸರ್ ಟೀಚರ್ಸು. ಇನ್ನೂ ಸ್ವಲ್ಪ ಜನ ನೋಡಿಲ್ಲ ರೀ, ಅಂದ್ರೆ ಚೇಂಜ್ ಆಗೋದೆಲ್ಲ ನೋಡಿಬಿಡ್ತಾರೆ. ಸೊ ಎಷ್ಟೇ ಆಗಲಿ ನಾನು ಬರಿತೀನಿ ಅಂತಂದು ಬರೆಯತ್ತೀನಿ ರೀ ಇವಾಗ. ಏನು ಬೇರೆ ರಾಸ್ತಿನ ಇಲ್ಲ ರೀ ನನಗೆ, ಬೇರೆ ರೂಟ ಇಲ್ಲ ನನಗೆ ಮತ್ತೇನು ಮಾಡೋಕ್ಕೆ. ಸೊ ಭಾಳ ಐತ್ರಿ. 1 ವಾರ ಅಂದ್ರೆ 5 ದಿನ ಬಿಟ್ಟೇನಿ ರೀ ನಾನು. 5 ದಿನದೊಳಗೆ ಇಷ್ಟೆಲ್ಲ ಅಂದ್ರೆ ಅನ್ನಂಗೆ ಅನ್ನಿಸ್ಬಿಡ್ತಿ. ಇನ್ನು 1 ದಿನನೂ ಬಿಡಬಾರ್ದು ಅನ್ನಂಗೆ ಅನ್ನಿಸ್ತ್ರಿ ನನಗೆ. ಯಾಕಂದ್ರೆ ಅಷ್ಟು ಹೇಳ್ಯಾರ, ಅಷ್ಟು ಬರೆಯೋದೈತ್ರಿ ನನಗೆ. ಸೊ ಭಾಳ ಐತ್ರಿ ಬರೆಯೋದು ನನಗೆ. ಇನ್ನೊಂದು ಸಲ ನಾನು 1 ದಿನನೂ ಕಾಲೇಜ್ ಬಿಡಲ್ಲ ರೀ. ಎಮರ್ಜೆನ್ಸಿ ಇದ್ದರೂ ಕೂಡ ನೋಡೋಣ್ರಿ. ಇವಾಗ ಹೇಳೋಕೇನು ಬರಲ್ಲ ರೀ. ಅಂದ್ರೆ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಕಾಲೇಜ್ ಬಿಡಲಾರ್ದ ಪ್ರಯತ್ನ ಪಡ್ತೇನೆ ರೀ ನಾನು. ಇನ್ಮೇಲಿಂದ ಯಾರ ಮಾತು ಕೇಳಲ್ಲ ರೀ.
ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನೋಡ್ರಿಪ್ಪ, ಇವತ್ತಂತೂ ನಾನು ಹೇಳೋದು ಲೇಟ್ ಆಗಿಬಿಡ್ತೀನಿ. ನಾನು ನಿನ್ನೆ ಅನ್ಕೊತಿದ್ದೆ ಚಪಾತಿ ಮತ್ತು ಏನಾದರೂ ಪಲ್ಯ ಮಾಡ್ಕೊಂಡು ಹೋಗ್ಬೇಕಂತಂದು ಅನ್ಕೊಂಡಿದ್ದೇನೂ ಆಗೋದೇ ಇಲ್ಲ ರೀ. ಹೆಂಗೈತೆ ಗೊತ್ತಿಲ್ಲ. ಬಟ್ ನಾನು ಇವತ್ತು ಲೇಟಾಗಿ ಎದ್ಬಿಟ್ಟೆ ರೀ. ಹಾಗಾಗಿ ಇವಾಗ 8 ಗಂಟೆ ಆಗಲಿ 8:05 ಆತ. ಸೊ 30ರಿಂದ 35 ನಿಮಿಷದೊಳಗೆ ಏನಾಗುತ್ತೋ ಅದನ್ನು ಮಾಡ್ಬೇಕ್ರಿ ನಾನು ಇವಾಗ. ಹಾಗಾಗಿ ನಾನು ಟೊಮೆಟೊ ಬಾತ್ ಈಸಿನೂ ಐತಿ, ಟೇಸ್ಟಿನೂ ಇರುತ್ತೆ ಅಂಥೇಳಿ ಅದನ್ನು ಮಾಡ್ಬೇಕಂತ ಅಂದ್ಕೊಂಡೇನಿ ರೀ ಇವಾಗ. ಅದ್ರ ಸಲುವಾಗಿ ನಾನು ಅಲ್ಲಿ ಟೊಮ್ಯಾಟೊ, ಉಳ್ಳಾಗಡ್ಡಿ, ಆಮೇಲೆ ಮತ್ತು ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಇವಾಗ ಹೋಗಿ ಪಟ ಅಂಥೇಳಿ ಮಾಡಿಬಿಡೋಣ ರೀ. ನಾನಿಲ್ಲೇ ಒಂದು ಕುಕ್ಕರ್ ತೊಗೊಂಡೇನಿ ರೀ. ಅದ್ರೊಳಗೆ ಎಣ್ಣೆ ಹಾಕೊಂಡ್ಬಿಡೋಣ ರೀ ಇವಾಗ. ನಾನೆಲ್ಲ ಎಣ್ಣೆ ಹಾಕೊಂಡೇನಿ ರೀ. ಇವಾಗ ಒಣ ಮಸಾಲೆ ಹಾಕೊಂಡ್ಬಿಡೋಣ ರೀ. ನಾನೇನು ಭಾಳ ಹಾಕೊಳತ್ತಿಲ್ಲ ರೀ. ನಾನು ಸ್ವಲ್ಪ ಇದ್ರೊಳಗೆ ಬಿರಿಯಾನಿ ಮಸಾಲೆನೂ ಹಾಕ್ತೀನಿ ರೀ. ನಾವು ತಂದಿರೋ ಬಿರಿಯಾನಿ ಮಸಾಲೆ ಒಳಗೆ ಒಣ ಮಸಾಲೆನೂ ಅದಾವ್ರಿ ಅದ್ರೊಳಗೆ. ಹಾಗಾಗಿ ನಾನು ಸ್ವಲ್ಪ ಹಾಕತ್ತೇನೆ ರೀ ಇದ್ರೊಳಗೆ. ಈಗ ಪಲಾವ್ ಎಲೆ, ಚಕ್ಕಿ, ಯಾಲಕ್ಕಿ, ಲವಂಗ, ಒಂದೇ ಯಾಲಕ್ಕಿ ತೊಗೊಂಡಿನಿ ನಾನು ಇವಾಗ. ಮತ್ತು ಇದ್ರೊಳಗೆ ಉಳ್ಳಾಗಡ್ಡಿ ಹಾಕೊಂಡ್ಬಿಡೋಣ ರೀ. ನಾನು ಇದ್ರೊಳಗೆ ಉಳ್ಳಾಗಡ್ಡೆ ಹಾಕೊಂಡಾದ್ಮೇಲೆ ಸ್ವಲ್ಪ ಅಳ್ಳ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೆ ರೀ ಎಣ್ಣೆ ಒಳಗಡೆನ. ಇವಾಗ ಇದನ್ನೆಲ್ಲ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ರೀ. ಸಖತ್ ಟೇಸ್ಟ್ ಆಗುತ್ತೆ ರೀ. ನಮ್ಮ ಮಮ್ಮಿ ಮಾಡಿದ್ರೆ ಅದನ್ನು ನೋಡ್ಕೊಂಡು ಮಾಡೋದಂಗಿಲ್ಲ. ಅದನ್ನು ನೋಡ್ಕೊಂಡಿದ್ದೆ. ಅದನ್ನು ನೋಡ್ಕೊಂಡಾದ್ಮೇಲೆ ಒಂದು 2-3 ಸತಿ ಮಾಡಿದ್ದೆ ರೀ. ಸಖತ್ ಟೇಸ್ಟ್ ಆಗಿತ್ತು. ಈಸಿನೂ ಐತ್ರಿ, ಜಲ್ದಿನೂ ಆಗುತ್ತೆ. ಹಾಗಾಗಿ ಇವಾಗ ಮಾಡತ್ತೇನೆ ರೀ ನಾನು ಜಲ್ದಿ. ಇವಾಗ ಇದ್ರೊಳಗೆ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಹಾಕೊಂಡ್ಬಿಡೋಣ ರೀ. ಇವಾಗ ಇದನ್ನು ಕೂಡ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇವಾಗ ಇವೆಲ್ಲ ಫುಲ್ ಸಾಫ್ಟ್ ಆಗ್ಬೇಕು ರೀ. ಅದಕ್ಕೆ ಇದ್ರೊಳಗೆ ಸ್ವಲ್ಪ ಉಪ್ಪು ಈಗ ಹಾಕೊತೇನೆ ನಾನು. ಅಂದರೆ ನಮ್ಮ ತರಕಾರಿ ಎಲ್ಲ ಜಲ್ದಿ ಸಾಫ್ಟ್ ಆಗುತ್ತೆ ರೀ. ಇವಾಗ ನಾನು ಉಪ್ಪು ಹಾಕೊಂಡೆ ರೀ. ತರಕಾರಿನೂ ಮೆತ್ತಗಾದ್ವು. ಇವಾಗ ನಾವು ಇದ್ರೊಳಗೆ ಎಲ್ಲ ಬೇಸಿಕ್ ಮಸಾಲೆ ಅಂದ್ರೆ ಅರಿಶಿನ, ಖಾರ, ನಾನು ಒಣ ಖಾರ ಹಾಕತ್ತೇನೆ ರೀ ಇದ್ರೊಳಗೆ. ಒಣ ಖಾರನ ಹಾಕಬೇಕು. ಬಿರಿಯಾನಿ ಮಸಾಲ, ಗರಂ ಮಸಾಲ, ಧನಿಯಾ ಪೌಡ್ರ್, ಅಂದ್ರೆ ನಿಮಗೆ ಯಾವ್ಯಾವ ಮಸಾಲೆ ಇಷ್ಟ ಅಲ್ಲ ಅವೆಲ್ಲ ಮಸಾಲೆನೂ ಇದ್ರೊಳಗೆ ಹಾಕೊಂಡ್ಬಿಡೋಣ ಇವಾಗ ನಾವು. ನಾನಿಲ್ಲಿ ಎಲ್ಲ ಮಸಾಲೆನೂ ಹಾಕೊಂಡೆ ರೀ. ಆಮೇಲೆ ಮತ್ತು ಇದ್ರೊಳಗೆ ಸ್ವಲ್ಪ ನೀರು ಹಾಕೊಂಡೇನೆ ತಳ ಹತ್ತಬಾರ್ದು ಅಂತಂದು. ಮತ್ತು ಇದ್ರೊಳಗೆ ನಿಂಬೆಹಣ್ಣಿನ ರಸನೂ ಹಾಕೊಂಡ್ಬಿಡೋಣ ರೀ. ನೀವು ನಿಂಬೆಹಣ್ಣಿನ ರಸ ಬೇಡಪ್ಪ ನನಗಂತಂದ್ರೆ ನೀವು ಹುಣಸೆ ಹುಳಿ ಹಣ್ಣಿನ ರಸನೂ ಕೂಡ ಹಾಕೋಬೋದು ರೀ. ಅದು ಟೇಸ್ಟಿ ಆಗುತ್ತೆ. ಇವಾಗ ನಿಂಬೆಹಣ್ಣು ಭಾಳದವ್ರಿ ನಮ್ಮ ಮನೆಯಾಗ, ಅದಕ್ಕೆ ನಾನು ನಿಂಬೆಹಣ್ಣಿನ ರಸ ಹಾಕ್ತೇನೆ. ನಿಂಬೆಹಣ್ಣಿನ ರಸ ಹಾಕಿದಪ್ಪ ಅಂತಂದ್ರೆ ಇನ್ನೂ ಟೇಸ್ಟ್ ಬರುತ್ತೆ ರೀ ಇದ್ರೊಳಗೆ. ಇವಾಗ ನೋಡಿರಿ, ಅದೆಲ್ಲ ಹಾಕಿದಾದ್ಮೇಲೆ ನಾನು ಅಕ್ಕಿ ಮತ್ತು ನೀರು ಹಾಕಿದೆ ರೀ. ಇವಾಗ ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರಲ್ಲ ಅದ್ರ ಡಬಲ್ ನೀವು ನೀರು ತೊಗೋಬೇಕ್ರಿ. ನಾನು ಹಂಗೆ ಮಾಡಿ ಹಾಕಿದೆ. ಮತ್ತು ಅಕ್ಕಿ ಹಾಕಿ ನೀರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಖಾರ ಕಡಿಮೆ ಅನ್ಸುತ್ತೆ ರೀ. ಸೊ ನೀವು ಎಕ್ಸ್ಟ್ರಾ ಹಾಕೋಬೋದು ಅವಾಗ. ಇವಾಗ ಇದನ್ನು ನೀರು ಹಾಕಿದ್ನಲ್ರಿ, ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಮುಚ್ಚಿಬಿಡೋಣ ರೀ. ಇದನ್ನು ಅಲ್ಲಿ ತನಕ ಹೋಗಿ ರೆಡಿ ಆಗೋ ತನಕ. ಇದು ನಮ್ಮ ಟೊಮೆಟೊ ಬಾತ್ ರೆಡಿ ಆಗೋ ತನಕ ನಾವು ರೆಡಿ ಆಗಿ ಬರೋಣ ರೀ. ನಾನು ಸ್ವಲ್ಪ ನಾಷ್ಟ ಮಾಡಿ ಹೋಗ್ತೇನೆ ರೀ. ಟೈಮ್ ಇಲ್ಲ ಅಂದರೂ ಒಂದು 5 ನಿಮಿಷ ಏನೂ ಆಗಲ್ಲ ರೀ. ಜಲ್ದಿ ರೆಡಿಯಾಗಿ ನಾಷ್ಟ ಮಾಡಿ ಹೋಗ್ತೇನೆ ರೀ ನಾನು. ಇವಾಗ ಇದು 1-2 ಸೀಟಿ ಆತಂದ್ರೆ ಸಾಕ್ರಿ, ಬಂದ್ ಮಾಡ್ಕೊಂಡ್ಬಿಡೋಣ. ಸೊ ನೋಡ್ರಿಪ್ಪ, ನಾನಂತೂ ರೆಡಿ ಆದೆ. ಥಂಡಿ ಭಾಳ ಇತ್ತು ಇಲ್ಲೇ. ಹಾಗಾಗಿ ನಾನು ಶೊಟ್ರು ಕೂಡ ಹಾಕೊಂಡೆ. ನಾನು ಅವಾಗ ಶೊಟ್ರು ನಾನು ಇದನ್ನು 10th ಒಳಗೆ ಆರ್ಡ್ರ್ ಮಾಡಿದ್ದೆ ರೀ. 10th ಒಳಗೆ ನನಗೆ ಗೊತ್ತಾಗಿಲ್ಲ. XXL ಮಾಡಿಬಿಟ್ಟಿದ್ದೆ ರೀ ನಾನು. ಭಾಳ ದೊಡ್ಡದಾಗತ್ತೆ ನೋಡ್ರಿ ಯಾವ ರೀತಿ ದೊಡ್ಡದಾಗತ್ತೆ ಅಂತ. ಸೊ ಇವಾಗ ಇದನ್ನು ಹಾಕ್ಕೊಂಡಿನಿ ನಾನು. ಇನ್ನೂ ಸಣ್ಣದಾಗೋಲ್ತು ನನಗಲ್ಲಿ. ಸೊ ಇವಾಗ ನಮ್ಮ ಟೊಮೆಟೊ ಬಾತು ಕೂಡ ರೆಡಿ ಆಗಿದೆ. ತೋರಿಸ್ತೀನಿ ರೀ ಯಾವ ರೀತಿ ಆಗೈತೆ ಅಂತಂದು. ಇಲ್ಲಿ ನೋಡಿರಿ ನಮ್ಮ ಟೊಮೆಟೊ ಬಾತ್ ಯಾವ ರೀತಿ ಆಗೈತೆ ಅಂತಂದು. ಮಸಾಲೆ ಈಸಿಡೋಗೈತೆ ರೀ. ಇವಾಗ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ. ಸ್ವಲ್ಪ ನಾಷ್ಟ ಮಾಡಿ ಟಿಫಿನ್ ಬಾಕ್ಸ್ ಕಟ್ಕೊಂಡು ಹೋಗ್ತೇನೆ ರೀ ನಾನು ಇವಾಗ. ಮತ್ತು ನಾನು ಸ್ವಲ್ಪ ನಾಷ್ಟ ಮಾಡ್ಕೊಂಡು ಹೋಗ್ತೇನೆ ರೀ ಇವಾಗ. ಮತ್ತು ಇವಾಗ ನಾಷ್ಟ ಮಾಡಿ ಹೋಗ್ತೇನೆ ನಾನು ಕಾಲೇಜಿಗೆ. ಸೊ ನಾನು ನಿಮಗೆ ಕಾಲೇಜಿಂದ ಬಂದ ಮೇಲೆ ಮತ್ತೆ ಸಿಗ್ತೇನೆ ರೀ. ಅಲ್ಲಿವರೆಗೂ ಬಾಯ್. ಹಾಯ್ ಗಾಯ್ಸ್, ನೋಡ್ರಿಪ್ಪ, ನಾನಂತೂ ಇವಾಗ ಹೋಗಿ ಬಂದೆ ರೀ ಕಾಲೇಜಿಗೆ. ಇವಾಗ ಮತ್ತೆ ಏನು ಮಾಡೋದ್ರಿ, ಬರ್ಕೊಳ್ಳೋದು ಭಾಳ ಐತ್ರಿ. ಆಮೇಲೆ ಮತ್ತು ಕನ್ನಡ ನೋಟ್ಸ್ ಇವತ್ತು ಬಿಸ್ನೆಸ್ ನೋಟ್ಸ್ ಕೊಟ್ಟೆ ರೀ ನಾನು. ಅಂದ್ರೆ ಇವಾಗ ಬಿಸ್ನೆಸ್ ಇದೊಂದು ಮುಗೀತ್ರಿ. ಮುಗೀತು ಅಂದ್ರೆ ಇನ್ನೂ ಒಂದು ಪಾಠ ಐತ್ರಿ. ಸೊ ಅದೊಂದು ಪಾಠ ನೋಟ್ಸ್ ಅದನ್ನೊಂದು ಬರಿಬೇಕ್ರಿ ನಾನು. ಆಮೇಲೆ ಮತ್ತು ನಾಳೆ ಕನ್ನಡ ಆ್ಯಂಡ್ ಅಕೌಂಟೆನ್ಸಿ ಕೊಡ್ಬೇಕ್ರಿ ನೋಟ್ಸ್. ಇವಾಗ ನಳಾನು ಬಂದೈತ್ರಿ ನಮ್ದು. ಆದ್ರೆ ಫಸ್ಟ್ ನಾನು ನೋಟ್ಸ್ ಕಂಪ್ಲೀಟ್ ಮಾಡ್ತೇನೆ ರೀ.
ನಾನಂತ ಇವಾಗ ಬರ್ಕೊಂಡು ಕುಂತೀನಿ ರೀ. ಅರ್ಧ ಅಂದ್ರೆ ಹಾಫ್ ಕಂಪ್ಲೀಟ್ ಆತ್ರಿ ನಂದು ಕನ್ನಡ, ಇನ್ನು ಹಾಫ್ ಐತಿ, ಅದನ್ನು ಕಂಪ್ಲೀಟ್ ಮಾಡ್ಬೇಕು ನಾನು ನೋಟ್ಸ್. ಮತ್ತು ಇವತ್ತು ನಮ್ಮ ಮನೆಗೆ ಗೆಸ್ಟ್ಸ್ ಅಂತಲೇ ಹೇಳ್ಬೋದು ರೀ, ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ನನಗೆ ಸರ್ಪ್ರೈಸ್ ಬಂದಂಗೆ ಆತ್ರಿ. ನನ್ನ ಮ್ಯಾಲೆ ಹೇಳೋದು ಮರೆತಾರೆ. ಅದು ಹತ್ತಿಮತ್ತೂರಿಂದ ನಮ್ಮ ದಾದಿ, ನಮ್ಮ ರಜಿಯಪ್ಪ, ನಮ್ಮ ಮಮ್ಮಿನ ಯಾಸ್ಮಿನಪ್ಪ ಮತ್ತು ನಮ್ಮ ರಜಾಪನ ಮಕ್ಕಳು ಅವರೆಲ್ಲ ಬಂದಾರಿ. ಸೊ ಮನೆ ಫುಲ್ ತುಂಬಿಟ್ಟೈತಿ, ಚಲೋ ಅನ್ಸತೈತಿ ಮನೆ ಎಲ್ಲ. ಸೊ ಮ್ಯಾಲೆ ಹೇಳೋದು ಮರ್ತಿದ್ದೆ ರೀ ನಾನು. ಬಂದ ತಕ್ಷಣ ಅವ್ರು ಕಂಡ್ರಲ್ಲ, ಸೊ ಸರ್ಪ್ರೈಸ್ ಸಿಕ್ಕಂಗೆ ಆತ್ರಿ ನನಗಂತ. ಇವತ್ತು ಸರ್ಪ್ರೈಸ್ ಕೊಟ್ರಿ ಅವ್ರು ಬಂದು. ಇವಾಗ ಅದರ ಇಷ್ಟು ಬರೆಯೋದಿದ್ರು ಕೂಡ ಇವಾಗ ನಾನು ಅಡುಗೆ ಮಾಡ್ಬೇಕ್ರಿ. ಮಮ್ಮಿ ಅಂದ್ರೆ ದಾದಿ ಮಟನ್ ಮತ್ತು ಚಿಕನ್ ತರ್ಸ್ಯಾರಂತ್ರಿ. ನಾನು ಚಿಕನ್, ಮಮ್ಮಿ ಬಿರಿಯಾನಿ ಮಾಡಂದ್ರಿ. ನಿನ್ನೆ ಬಿರಿಯಾನಿ ಮಾಡಿತ್ತು, ಬಿರಿಯಾನಿ ಬೇಡ ನಾನು ಗ್ರೇವಿನ ಮಾಡ್ತೀನಿ, ಚಿಕನ್ ಗ್ರೇವಿ ಅಂತಂದು. ನಾನು ಇವಾಗ ಚಿಕನ್ ಗ್ರೇವಿ ಮತ್ತು ಚಪಾತಿ ರೈಸ್ ಅದನ್ನು ಮಾಡ್ತೀನಿ ರೀ. ಇವತ್ತು ನಳಾನ ಬಂದವನ್ನಲ್ರಿ ನಾನು. ಮಮ್ಮಿ ಮತ್ತು ಭಾಂಡಿ ತೊಗೊಂಡು ಹೋದ್ರಿ ಹೊರಗೆ. ಮತ್ತು ಅದು ಮಮ್ಮಿಗೆ ರೊಟ್ಟಿ ಮಾಡೋಕ್ಕಾಗಲ್ಲ ಇವಾಗ, ಹಾಗಾಗಿ ನಾನು ಚಪಾತಿ ಮಾಡ್ತೀನಿ ತಗೋ ಅಂತಂದೆ ರೀ. ಅದು ಇವಾಗ ಚಪಾತಿ ರೈಸ್ ಮತ್ತು ಚಿಕನ್ ಗ್ರೇವಿ ನಾನು ಮಾಡ್ತೀನಿ ರೀ. ಮಮ್ಮಿ ಮಟನ್ ಗ್ರೇವಿ ಮಾಡ್ತಾರೆ. ಇವಾಗ ಮಮ್ಮಿ ಭಾಂಡಿ ತಿಕ್ಕೊಂಡು ಬರೋಕೆ ಹೋಗ್ಯಾರ್ರಿ. ಮತ್ತು ಅದ್ರದ್ದೆಲ್ಲ ರೆಸಿಪಿ ಅಂದರೆ ಚಪಾತಿ ರೆಸಿಪಿ ನಾನು ಚಿಕನ್ ರೆಸಿಪಿ ತೊಗೊಂಡೇನಿ ರೀ. ಬಟ್ ನೆಕ್ಸ್ಟ್ ವಿಡಿಯೋ ಒಳಗೆ ನಿಮಗೆಲ್ಲನೂ ನಾನು ಮತ್ತು ಮುಂದಿನ ಇದ್ರ ಕಂಟಿನ್ಯೂ ಆಗಿ ನಾನು ತೊಗೊತೀನಿ ರೀ. ಮತ್ತು ನಿಮ್ಗೆ ಏನಾದರೂ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತು ಅಂತಂದ್ರೆ ನನ್ನ ಚಾನಲ್ ಬಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್.